ಎಲ್ಲರಿಗೂ ನಮಸ್ಕಾರ. ಹೋದ ಸಾರಿ ವಿಡಿಯೋದಲ್ಲಿ ನಾವು ಗಮನಿಸಿದ್ವಿ, ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ಈಗ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಕುರುಕ್ಷೇತ್ರದ ರಣರಂಗದಲ್ಲಿ ಏನು ಮಾಡ್ತಿದ್ದಾರೆ. ಹಾಗಂಗುಗೆ ಸಂಜಯ ನನ್ನ ಮಕ್ಕಳು ಅಂತಂಗುಗೆ ಧೃತರಾಷ್ಟ್ರನ ಮಗನಾದಂಥ ದುರ್ಯೋಧನನ ಕಡೆ ತನ್ನ ಕ್ಯಾಮ್ರಾವನ್ನು ತಿರುಗಿಸ್ತಾನೆ. ಹಾಗೆ ತಿರುಗಿಸಿದಾಗ ದುರ್ಯೋಧನ ಅವರ ಗುರುಗಳಾದಂಥ ಪಾಂಡವರು ಮತ್ತು ಕೌರವರಿಗೆ ಇಬ್ಬರಿಗೂ ಗುರುಗಳಾದಂಥ ದ್ರೋಣಾಚಾರ್ಯರು ಮತ್ತು ದುರ್ಯೋಧನನ ಮಧ್ಯೆ ನಡೀತಾ ಇದ್ದ ಸಂಭಾಷಣೆಯ ಕಡೆ ಕ್ಯಾಮ್ರಾ ಟರ್ನ್ ಆಗುತ್ತೆ. ಅವಾಗ ಹೇಳ್ತಾನೆ, ದೃಷ್ಟ್ವಾತು ಪಾಂಡವಾನೇಕಂ ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್ ಹೇಳ್ತಾ ಇದ್ದಾನೆ. ಅದು ನೋಡಿ, ನಿಮ್ಮ ಪ್ರಿಯ ಶಿಷ್ಯರಾದಂಥ ಪಾಂಡವರು ದುಷ್ಟದುಮ್ನನ್ನು ಮುಂದೆ ಮಾಡಿಕೊಂಡು, ದುಷ್ಟದುಮ್ನ ಪಾಂಡವ ಸೇನೆಯ ಸೇನಾಧಿಪತಿ, ಆತನನ್ನು ಮುಂದಿಟ್ಟುಕೊಂಡು ಯಾವ ರೀತಿ ಯುದ್ಧವನ್ನು ರಚನೆ ಮಾಡಿದ್ದಾರೆ, ಯಾವ ರೀತಿ ಸೈನ್ಯವನ್ನು ನಿಲ್ಲಿಸಿದ್ದಾರೆ ಅಂತಂದು ಹೇಳ್ತಾನೆ. ಮತ್ತು ನೋಡಿ, ಇವ ರಾಜ ಎಷ್ಟು ಹೇಗಿದ್ದಾನೆ ಅಂತಂದರೆ, ಮಹಾಭಾರತದಲ್ಲಿ ಏನಿದೆಯೋ ಅದು ಇವತ್ತಿಗೂ ಇದೆ. ಇವತ್ತಿಗೂ ನಮ್ಮ ರಾಜಕಾರಣಿಗಳು ವಿದೇಶಕ್ಕೆ ಹೋಗಿ ನಮ್ಮ ದೇಶ ಬರೋಬರಿ ಇಲ್ಲ, ನಮ್ಮ ಸೈನ್ಯ ಬರೋಬರಿ ಇಲ್ಲ, ನಮ್ಮ ಎಲೆಕ್ಷನ್ ಕಮಿಷನ್ ಬರೋಬರಿ ಇಲ್ಲ, ನಮ್ಮ ಪ್ರಧಾನಮಂತ್ರಿ ಬರೋಬರಿ ಇಲ್ಲ, ಹೀಗೆಲ್ಲ ಏನೇನೋ ಹೇಳಿ ಬರೋದನ್ನು ನಾವು ಗಮನಿಸ್ತೇವೆ. ಅಂಥವ್ರ ಪೈಕಿ ಇವನು ಒಬ್ಬವ. ತಾನು ಯುದ್ಧ ಮಾಡಬೇಕಾದ ಸೈನ್ಯದ ವರ್ಣನೆಯನ್ನು ಗುರುಗಳ ಮುಂದೆ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ ಹೇಳ್ತಾನೆ. ಭೀಮ ಮತ್ತು ಅರ್ಜುನರಿಗೆ ಸಮಾನರಾದಂಥ ಅನೇಕ ಜನ ಇವರ ಸೈನ್ಯದಲ್ಲಿದ್ದಾರೆ. ಅವರು ಶತ್ರು ಸೈನ್ಯದ ವರ್ಣನೆಯನ್ನು ತನ್ನ ಸೇನಾಧಿಪತಿಗಳಲ್ಲಿ ಒಬ್ಬರು ಅವರು ದ್ರೋಣಾಚಾರ್ಯರು ಅವ್ರ ಮುಂದೆ ಮಾಡ್ತಾ ಇದ್ದಾನೆ. ಯಾರ್ಯಾರದರ ದ್ರುಪದಶ್ಚ, ಕುಂತಿಭೋಜ, ಆಮೇಲೆ ಬಹಳಷ್ಟು ಜನ, ಹಾಗೆ ಅನೇಕ ಜನರನ್ನು ಇವ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಯುಯುಧಾನು ವಿರಾಟ ದ್ರುಪದಶ್ಚ ಮಹಾರಥ ಹೇಳ್ತಾ ಇದ್ದಾರೆ. ಮಹಾರಥ ಅಂದರೆ ಸುತ್ತಲೂ 100 ರಥಗಳು ಅವರನ್ನು ಆಕ್ರಮಿಸಿಕೊಂಡಿದ್ರೂ ಒಬ್ಬರೇ ನಿಂತು ಅದನ್ನು ಎದುರಿಸಬಲ್ಲಂಥವರಿಗೆ ಮಹಾರಥ ಅಂತ ಕರೀತಾರೆ. ಕಾಶಿ ರಾಜಶ್ಚ ವೀರ್ಯವಾನ್ ಅಂತ ಯಾರಿಗೆ ಕರೀತಿದ್ರು, ಸುತ್ತಲೂ ಸಹಸ್ರ ಸೈನಿಕರು ಮುತ್ತಿಕೊಂಡಿದ್ದರೂ ಒಬ್ಬನೇ ನಿಂತು ಯುದ್ಧವನ್ನು ಮಾಡ್ತಕ್ಕಂಥವ. ಇಂಥವರು ಅನೇಕ ಜನ ಈ ಸೈನ್ಯದಲ್ಲಿ ಇದ್ದಾರೆ. ಹಾಗೆ ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳಂಥ ಉಪಪಾಂಡವರು ಇವರೆಲ್ಲರೂ ಇವರ ಸೈನ್ಯದಲ್ಲಿ ಇದ್ದಾರೆ ಅಂತಂದು ಹೇಳ್ತಾ ಹೋದಂಗೆಲ್ಲ ಅವನಿಗೆ ಗೊತ್ತಾಗತ್ತಾರೆ, ನಾನು ಶತ್ರು ಸೈನ್ಯದ ವರ್ಣನೆಯನ್ನು ಮಾಡ್ತಾ ಇದ್ದೀನಲ್ಲ ಅಂತಂದು ತಕ್ಷಣವೇ ಅವನ ಗಮನಕ್ಕೆ ಬಂದು ತನ್ನ ಇದನ್ನು ಚೇಂಜ್ ಮಾಡ್ತಾನೆ. ತಮ್ಮ ಸೈನ್ಯದ ವರ್ಣನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ದ್ರೌಪದಿ ಸೌಮದಸ್ತಿತ್ತ ತೈವಚ ಹೇಳ್ತಾನೆ. ಭವಾನ್ ಅಂದರೆ ತಾವಷ್ಟೇ ಅಲ್ಲ, ಭೀಷ್ಮರು, ಕರ್ಣ ಮತ್ತು ಸಮಿತಿಂಜಯ, ಕೃಪಾಚಾರ್ಯರ, ಅಶ್ವತ್ಥಾಮದನ, ಇಂಥ ಅನೇಕ ಜನ ಶೂರರು ನಮ್ಮ ಸೈನ್ಯದಲ್ಲಿಯೇ ಇದ್ದಾರೆ. ಅವ್ರಿಗಿಂತ ಬಲಿಷ್ಠವಾದ ಸೈನ್ಯ ನಮ್ಮದೂ ಇದೆ ಅಂತಂದು ಧೈರ್ಯ ತುಂಬಿ ತಮ್ಮ ಗುರುಗಳ ಮುಂದೆ ಹೇಳ್ತಾ ಇದ್ದಾನೆ. ಮೊದಲೆಲ್ಲ ವರ್ಣನೆ ಮಾಡಿದ್ದು ವಿರೋಧ ಪಕ್ಷದ ಸೈನ್ಯವನ್ನು, ನಂತರ ಸುಧಾರಿಸಿಕೊಂಡು ತಮ್ಮ ಸೈನ್ಯದ ವರ್ಣನೆಯನ್ನು ಈ ದುರ್ಯೋಧನ ಮಾಡ್ತಾ ಇದ್ದಾನೆ. ಮತ್ತೆ ಉಳಿದದ್ದನ್ನು ಮುಂದಿನ ಸಾರಿ ಗಮನಿಸೋಣ. ನಮಸ್ಕಾರ. ಬಂದ್ ಮಾಡಿ.